ಇವತ್ತಿಗೆ ಮನೆ ಡೆಮಾಲಿಷನ್ ಆಗಿ 20 ದಿನ ಆಯ್ತು. ಸೊ ಮೊನ್ನೆ ಆಚೆ ಮನೆಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಯ್ತು. ನಿಮ್ದು ದಾಖಲೆಗಳನ್ನ ತೆಗೆದುಕೊಂಡಿದ್ರ? ನಿಮ್ಗೂ ಫೋನ್ ಬಂದಿದ್ಯಾ? ಏನ್ ಹೇಳ್ತೀರಾ? ಫೋನ್ ಬಂದಿತ್ತು ಸರ್. ಬಂದು ನಿಮ್ಮ ಹೆಸರು ಏನು ಅಂತ ಕೇಳಿದ್ರು. ನನ್ನ ಹೆಸರು ಲಕ್ಷ್ಮೀಬಾಯಿ ಅಂದೆ. ನಿಮ್ಮ ಏನು ಅವ್ರು ಏನು ಕೇಳಲಿಲ್ಲ. ಮತ್ತೆ ಸರಿ ಆಯ್ತು ಅಂತ ರೈಟ್ ಮಾರ್ಕ್ ಹಾಕ್ಕೊಂಡ್ರು. ನನ್ನ ತಾಗಿದ್ದಿದ್ದೆ ರೇಷನ್ ಕಾರ್ಡ್ ಏನಿದ್ದಿಲ್ಲ, ಆಧಾರ್ ಕಾರ್ಡ್ ಕೊಟ್ಟಿದ್ದೀನಿ, ಪ್ಯಾನ್ ಕಾರ್ಡ್ ಕೊಟ್ಟಿದ್ದೀನಿ. ಏನಂತ ಇದ್ದಾರೆ ಸರ್ಕಾರ ಅಂದರೆ, ಆಧಾರ್ ಕಾರ್ಡ್ ನೈಟೇ ಮಾಡಿಸ್ಕೊಂಡು ಇದು ಮಾಡ್ಕೊತಿದ್ದಾರೆ. ಆ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಇದು ತಪ್ಪು ಮಾಹಿತಿ. ಎಲ್ಲರಿಗೂ ಏನೈತೆ ಅದು ಕೊಡ್ರಿ. ಒಬ್ರಿಗೆ ಕೊಟ್ಟು ಒಬ್ರಿಗೆ ಕೊಟ್ಟರೆ ಅವರೆಲ್ಲೂ ಹೋಗಬೇಕು ಹೇಳಿ? ಹಾಂ, ಈಗ ಎಲ್ಲರಿಗೂ ಒಂದೇ ಸಮ ಕೊಡ್ತೀವಿ ಅಂತ ಮಾತಾಡಿದ ಮೇಲೆ ಯಾಕೆ ಈ ಥರ ಮಾಡ್ತಿದ್ದೀರಾ ನಮಗೆ? ಆ ಥರ ಹೇಳಿಲ್ಲ. ಹೇಳ್ತೀನಿ ತಡೀರಿ ಸರ್. ಅವ್ರು ಏನಂದ್ರು ಬಂದು ಸಾರು ನೋಡಿ, ಸ್ಟೆಪ್ ಬೈ ಸ್ಟೆಪ್ 30 ಮನೆ ಸ್ಯಾಂಕ್ಷನ್ ಮಾಡಿಕೊಡ್ತೀವಿ, ನೀವೇನು ಭಯ ಪಡೋಂಗಿಲ್ಲ ಹಂಗಂತ ಹೇಳಿಬಿಟ್ಟು ನಿನ್ನೆ ಜಮೀದ್ ರಾಮತ್ ಸರ್ ಏನಂತಿದ್ದಾರೆ, ಬರೀ 20 ಮನೆನೇ ಕೊಡೋದು ಹಂಗಂದ್ರೆ ಇದ್ದಾರೆ. ಎಲ್ಲಿ ಹೋಗ್ಬೇಕು ಸರ್? ನಮಗೆ ಮನೆ ಬೇಡ, ನಮಗೆ ಮನೆನೇ ಬೇಡ. 20-30ರಿಂದ ಜಾಗ ಕೊಟ್ಬಿಟ್ರೆ ಎಲ್ಲ ನಾವು ಗುಡಿಸ್ಲು ಹಾಕ್ಕೊಂಡ್ಬಿಡ್ತೀವಿ. ಅವ್ರು ಕಟ್ಕೊಡೋದೇ ಬೇಡ ನಮಗೆ. ಆ ಬಿಲ್ಡಿಂಗ್ ಬೇಡ ನಮಗೆ. ಆ ಬಿಲ್ಡಿಂಗಿನ ವ್ಯವಸ್ಥೆನೇ ಬೇಡ ನಮಗೆಲ್ಲ. ನಾವು ಸರ್ಕಾರ ಜಾಗ ಬೇಜಾನಿದೆ, ಬಡವ್ರಿಗೆ ಕೊಡಲಿ ಸರ್. ನಮಗೆ ದಯವಿಟ್ಟು ನೀವು ಏನನ್ನ ಮಾಡ್ಕೊಳ್ಳಿ. ಎಲ್ಲ ತಳೆಯಿಂದ ಯಾರ್ಯಾರು ಇದ್ದಾರೆ ಇಲ್ಲಿ ಅವ್ರಿಗೆಲ್ಲರಿಗೂ ಜಾಗ ಕೊಟ್ಬಿಡಿ. ನಿಮ್ಮ ಬಿಲ್ಡಿಂಗ್ ನಮಗೆ ಬೇಕಿಲ್ಲ. ಯಾಕಂದರೆ ನಾವು ಬಿಲ್ಡಿಂಗ್ನಾಗಿರೋ ಅವಶ್ಯಕತೆ ನಮಗೇನಿಲ್ಲ. ಆ ಬಿಲ್ಡಿಂಗ್ ಆಸೆಗೆ ನಾವು ನಿಮಗೆ ಅರ್ಜಿ ಕೊಟ್ಟಿಲ್ಲ. ನಾವು ಪಾಕಿಸ್ತಾನದಾರಲ್ಲ, ನಾವು ಬಾಂಗ್ಲಾದಾರಲ್ಲ. ಮಗರ್ ಕನ್ನಡ ಮಾತಾಡೋರಿಗೆ ಅಂತ ನೀವು ಅನೌನ್ಸ್ ಮಾಡಿಬಿಟ್ಟು ಇವತ್ತು ಕನ್ನಡ ಮಾತಾಡೋರಿಗೆ ಇಲ್ಲ, ಅವರಿಗೂ ಇಲ್ಲ, ಇವರಿಗೂ ಇಲ್ಲ ಅಂತ ಯಾಕೆ ನೀವು ಈ ಥರ ಮಾಡ್ತಿದ್ದೀರಾ? ಹಾಂ ಹೇಳ್ರಿ ಸರ್. ನಾವೇನು ತಪ್ಪು ಮಾಡಿದ್ದೀವಿ? ನಾವು ಕರ್ನಾಟಕ ಹುಟ್ಟಿರೋದು, ನಮ್ಮ ಮಕ್ಕಳದು ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ನಾವೇನು ಅಂಥದ್ದಿಲ್ಲ. ಏನೋ ರೇಷನ್ ಕಾರ್ಡು ಅದು ಅಂತ ಅಂದರೆ ಇರೋರ ಕೊಡ್ತಾರೆ, ಇಲ್ದಾರೆ ಏನು ಕೊಡ್ತಾರೆ ಸರ್? ಈಗ ಇದ್ದಂತಾರೇನೋ ರೇಷನ್ ಕಾರ್ಡು ಅವು ಇವು ಕೊಡ್ತಾರೆ. 10 ಸತಿ ಅರ್ಜಿ ಹಾಕಿದ್ರೆ ರೇಷನ್ ಕಾರ್ಡ್ ಬರ್ತಾಯಿಲ್ಲ, 10 ಸತಿ ಇದು ವೋಟ್ ಐ ಡಿ ಹಾಕಿದ್ರೆ ಬರ್ತಾಯಿಲ್ಲ ಅಂತಾರೆ. ಏನು ಮಾಡ್ಬೇಕು ಸರ್ ಹೇಳಿ? ಎಲ್ಲರಿಗೂ ಸಿಗಂಗೆ ದಯವಿಟ್ಟು ನಾನು ಕೇಳ್ಕೊಳೋದು ಅಷ್ಟೇ. ಜಮೀದ್ ರಾಮತ್ ಸಾರಿಗೆ ಕೇಳ್ಕೊತೀನಿ, ಸಿದ್ದರಾಮಯ್ಯ ಸಾರಿಗೆ ಕೇಳ್ಕೊತೀನಿ. ನೋಡಿ KH ರಂಗನಾಥ್ ಸರ್ ಹೇಳ್ತಿದ್ರು, ಈ ಎಲ್ಲೋ ಬಂದು ಒಂದು ಜೋಪಡಿ ಹಾಕೋಬಿಟ್ರೆ ಅವ್ರಿಗೆ ಮನೆ ಸಿಗುತ್ತಂತ ಹೇಳ್ತಾರೆ. ನೀವು ಮಾನ್ಯತೆಯಿಂದ ನೀವು ಮನ್ಸ್ರೇನೆ. ಆ ಥರ ಬಡವರಿಗೆ ಯಾರಿಗೂ ನೀವು ಈ ಥರ ಮಾತಾಡೋದು ದೊಡ್ಡ ತಪ್ಪು ಸರ್. ನಾ ಹೇಳೋದು. ಮತ್ತು ನನ್ನ ಹೆಸರು ಲಕ್ಷ್ಮೀಬಾಯಿ. ಮನೆ ಡೆಮಾಲಿಷನ್ ಆಗಿ ಇವತ್ತಿಗೆ 20 ದಿನ ಆಯ್ತು. ಹೌದು ಸರ್. ಇನ್ನು ನಿಮಗೆ ಎಲ್ಲಿ ಮನೆ ಕೊಡ್ತೀವಿ, ಎಷ್ಟು ಜನಕ್ಕೆ ಮನೆ ಕೊಡ್ತೀವಿ, ಇದು ಯಾವುದು ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಸರ್. ಏನ್ ಮಾಡ್ಬೇಕು ಅನ್ಕೊಂಡ್ರೆ ನಿಮ್ಮ ಮುಂದಿನ ನಡೆ ಏನು, ಈಗ ಹೇಗೆ ಆಗ್ತಿದೆ ಇಲ್ಲಿ ಇರ್ಲಿಕ್ಕೆ ಅಂತ? ಸರ್ ಏನಂದ್ರೆ 20 ದಿವಸ ಆಯ್ತು. ಇವತ್ತಿಗೆ 20 ದಿವಸದಲ್ಲಿ ಏನು ನಮಗೆ ಆಲ್ರೆಡಿ ವೆರಿಫಿಕೇಶನ್ ಬಂದು 4 ಕಿತ ಮಾಡ್ಕೊಂಡು ಹೋಗೋರೆ. ತಹಶೀಲ್ದಾರ್ ಅವರು ಸ್ಕೂಲಿಗೆ ಕರೆಸಿ ಮಾಡ್ತಾಯಿದ್ರು. ಆದರೆ ನಮಗಂತೂ ಇನ್ನೂ ಬಂದಿಲ್ಲ. ನಮ್ಮ ಲೇಔಟ್ಗೆ ಪಕ್ಕೀರ್ ಲೇಔಟಲ್ಲಿ ಒಂದು 12 ಜನಕ್ಕೆ 10 ಜನಕ್ಕೆ ನಾವು ಮಾಡೋರು ಅಷ್ಟೇ. ಆಮೇಲೆ ಆ ಕಡೆ ಮಹಾನಾಯಕ ಲೇಔಟ್ ಅಂತ ಹೇಳಿ ಐತೆ, ಆ ಕಡೆ ಅವ್ರನ್ನ ಕರೆದು ಮಾಡ್ದವ್ರೆ. ಇಲ್ಲವ್ರನ್ನ ಇನ್ನೂ ಮಾಡಿಲ್ಲ ಸರ್. ಯಾರನ್ನೂ ವೆರಿಫಿಕೇಶನ್ ಮಾಡಿಲ್ಲ, ಇನ್ನೂ ಕರೆದು ಮಾತಾಡಿಲ್ಲ, ಫೋನು ಮಾಡಿಲ್ಲ, ಇದು ಮಾಡಿಲ್ಲ ಸರ್. ಇನ್ನು ಎಷ್ಟು ದಿವಸಕ್ಕೆ ಕೊಡ್ತಾರೋ ನಮಗೂ ಗೊತ್ತಾಗ್ತಾ ಇಲ್ಲ. ನಮಗೆ ಯಾವುದು ಮಾಹಿತಿ ಸಿಗ್ತಾ ಇಲ್ಲ. ನಾವು ಚಳಿಯಲ್ಲಿ ಔಷಧಿ ಬೀಳ್ತಾಯಿದ್ರಿ ಹೆಣ್ಮಕ್ಳನ್ನ ಮಾಡ್ಕೊಂಡು. ನಾವೇನಂತೀರ ಅಂದರೆ ತಾಳ್ಮೆಯಿಂದ ನಾವು ಸರ್ಕಾರಕ್ಕೆ ಕೇಳೋದು ಒಂದೇ, ನಮಗೇನೋ ಒಂದು ಸ್ವಲ್ಪ ಮಾಡಿಕೊಡ್ರಿ ಸರ್, ಅಷ್ಟುವರೆಗೆ ಹೇಳೋಕ್ಕಾಗುತ್ತೆ. ಇನ್ನು ಯಾಕಂದ್ರೆ ನಾವು ಸರ್ಕಾರ ಹತ್ರ ಫೈಟ್ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ಏನಂದರೆ ಕಾಯ್ತಾ ಇದ್ದೀರಿ ಇಲ್ಲೇ, ನಮ್ಗೆ ಯಾವತ್ತು ಬರ್ತಾರೋ ಯಾವತ್ತು ಕೊಡ್ತಾರೋ ಅಂತ ಕಾಯ್ತಾ ಇದ್ದೀರಿ ಅಷ್ಟೇ ಸರ್. ನಿನ್ನೆ ಅದೇ ಸಚಿವರು ಹೇಳಿದಂತೆ 26 ಅನ್ನುವಂಥ ಒಂದು ಸಂಖ್ಯೆಯನ್ನು ಕೂಡ ಜಮೀರ್ ಅಹಮದ್ ಅವರು ಹೇಳಿದ್ರು ಸರ್. 26 ಹೇಳವ್ರೆ, ಯಾರಿಗೆ ಅಂತ ಗೊತ್ತಿಲ್ವಲ್ಲ, ಇಲ್ಲಿರೋರ್ಗ ಎಲ್ಲಿರೋರಿಗೆ ಅಂತ ನಾನು ಮಾಹಿತಿ ಇಲ್ಲ ಸರ್ ನಮಗೆ. ನಮ್ಮ ಲೇಔಟಲ್ಲಿರೋರ್ಗ ಅಟ್ಲೀಸ್ಟ್ ಹೋಗ್ಲಿ, ಆ ಕಡೆ ಲೇಔಟ್ ಅವ್ರಿಗ ಇಲ್ಲ, ಯಾರಿಗೆ ಕೊಡ್ತಾವ್ರಂತ ನಮಗೆ ಮಾಹಿತಿ ಇಲ್ಲ. ಏನೋ ಏನು ಮಾಡ್ತಾವ್ರಂತ ಕೂಡ ಮಾಹಿತಿ ಇಲ್ಲ ಸರ್. ಇಷ್ಟೇ ಸರ್ ನಾವು ಹೇಳೋಕ್ಕಾಗುತ್ತೆ. ಯಾಕಂದರೆ ಮೀಡಿಯಾ ಅವರಾಗಲಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾವ್ರೆ. ಆಮೇಲೆ ಇನ್ನೊಂದು ಇವರು ಜಮೀರ್ ಅಹಮದ್ ಅವರು ಬಂದು ಭರವಸೆ ಕೊಟ್ಟೋದ್ರು, DK ಅವ್ರು ಬಂದು ಭರವಸೆ ಕೊಟ್ಬಿಟ್ಟೋಗಾರೆ. ಆ ಭರವಸೆ ಕೊಟ್ಟು 1ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದವರು 1ನೇ ತಾರೀಕು ಹೋಗಿ 9 ದಿವಸ ಆಗ್ತಾಯಿದೆ. ಇವತ್ತಿಗೆ 9 ದಿವಸ. 9 ದಿವಸದಿಂದ ಯಾವ ಮಾಹಿತಿನೂ ಇಲ್ಲ ಸರ್ ನಮಗೆ. ಸರ್ಕಾರಿ ಅವರು ಬಂದು ಅವರೂ ನಮಗೆ ಮಾಹಿತಿ ಕೊಡ್ತಾ ಇಲ್ಲ ಸರ್. ಹೆಸರು ಹೇಳಿ ಸರ್. ನನ್ನ ಹೆಸರು ಚಂದ್ರಶೇಖರ್ ಸರ್.